ಬರೀ ಫ್ರೆಂಡ್ಸ್ ಇನ್ನೊಂದು ಧೂಮ ಪಿಲ್ಲಂಕ, ಬಿಳೆ ಧೂಮ ಪಿಲ್ಲಂಕ ಕ್ವಾಲಿಟಿ ನೋಡಿ. ಫಸ್ಟ್ ಇದು ತುಂಬ ನೀಟಾಗಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೂ ಸ್ವಲ್ಪ ಬಾಜಿ ಸೇರಿಸ್ಬೇಕಾಗತ್ತೆ. ಇದೊಂದು 7 ಗಂಟೆಯನ್ನು ಆಡಿರೋದು, ಬನಶಂಕರಿಯಲ್ಲಿ ಆಡಿರೋ ಅಕ್ಕಿ ಇದು. ತುಂಬ ಒಳ್ಳೆ ಕ್ವಾಲಿಟಿ. ಬಾಜಿ ಸ್ವಲ್ಪ ಸೇರಿಸ್ಬೇಕಾಗತ್ತೆ ಇದಕ್ಕೆ. ಈ ಕಡೆ ಕಣ್ಣು ನೋಡೋಣ. ಕ್ವಾಲಿಟಿನಷ್ಟೇ ತುಂಬ ಚೆನ್ನಾಗಿದೆ. ಪಿಲಂಕ ಪಾಪ ಫೇವ್ರೇಟ್, ಅವರು ಸುಮಾರು ಜನ ಫೋನ್ ಮಾಡ್ತಾ ಇದ್ದಾರೆ, ಅವ್ರಿಗೋಸ್ಕರ ವೀಡಿಯೋ ಇದು. ಗರಿಗಳು ನೋಡೋಣ ಫ್ರೆಂಡ್ಸ್. ಗರಿನೂ ತುಂಬ ಚೆನ್ನಾಗಿದೆ ಇದು. ಬಾಜಿ ಸೇರಿಸೋವಂಥ ಅಕ್ಕಿಗೆ ಮಾಡ್ಬೋದು ಇದು. ಯಾವ್ದಾರ ರೇಕ್ ದರಗಳು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಲೈಟು ಲಾಲ್ ಕಟ್ಟಿರುತ್ತೆ, ಜಾಸ್ತಿ ಇರೋಲ್ಲ, ಲೈಟು ಲಾಲ್ ಕಟ್ಟಿರುತ್ತೆ. ಬಾಲ ಸ್ವಲ್ಪ ಅಗಲ ಇರುತ್ತೆ. ಮಾಡೋ ಇನ್ನೂ ಸ್ವಲ್ಪ ಬಾಲ ಅಗಲ ಕಮ್ಮಿ ಇರೋದು ಮಾಡೋದ್ರೆ ತುಂಬ ಚೆನ್ನಾಗಿರುತ್ತೆ. ಶೇಪ್ ನೋಡ್ಬೋದು ಇದ್ರದ್ದು, ತುಂಬ ಒಳ್ಳೆ ಶೇಪ್ ಇದು. ಬಾಯ್ ಫ್ರೆಂಡ್ಸ್, ಇನ್ನೊಂದು ಹೆಣ್ಣು ನೋಡೋಣ. ಇದು ಮೆರವಣಿಗೆ ಜಾತಿನ ಅಕ್ಕಿನೇ ಇದು. ಇದು ಧೂಮಾರಾಕ್ದರಲ್ಲಿ ಬರುತ್ತೆ. ಮೈನ್ ಗರಿ ಸ್ವಲ್ಪ ಮುರಿದೋಗಿರೋದು ಎಳ್ದು ಕೊಟ್ಟಿರ್ತಾರೆ. 2 ದಿವಸ ಅಕ್ಕಿ ಇದು. ಹೋಗ್ತಾ ಹೋಗ್ತಾ ರೇಖೆಗಳು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಬಾಲ ಕ್ವಾಲಿಟಿ ಇದು, ಸ್ವಲ್ಪ ಅಗಲ ಇರುತ್ತೆ. ಜೊತೆಯನ್ನು ಮಾಡಬೇಕು ಅಂದರೆ ಸ್ವಲ್ಪ ಅಗಲ ಕಮ್ಮಿ ಇರೋದು ಮಾಡಿದ್ರೆ ಚೆನ್ನಾಗಿರುತ್ತೆ. ಸಿಂಗಲ್ ಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಕಾಲುಗಳು ನೋಡ್ಬೋದು, ಚಿಕ್ಕ ಚಿಕ್ಕದಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕ್ವಾಲಿಟಿ ನೋಡೋಣ. ಶಾರ್ಟ್ ಬೀಕು, ಗುಂಡು ತಲೆ ನೋಡ್ಬೋದು. ಮೆರವಣಿಗೆಯಲ್ಲಿ ಒರಿಜಿನಲ್ ಅಂದರೆ ಹಿಂಗಿರುತ್ತೆ. ಗುಂಡು ತಲೆ, ಶಾರ್ಟ್ ಬೀಕು, ತುಂಬ ಒಳ್ಳೆ ಹೆಣ್ಣು. 2 ದಸ್ತ ಹೆಣ್ಣು. ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದು. ಈ ಕಡೆ ಕ್ವಾಲಿಟಿ ನೋಡೋಣ. ಶೇಪ್ ನೋಡೋಣ. ಇನ್ನೂ ಸ್ವಲ್ಪ ಮಸ್ತಿ ಜಾಸ್ತಿ ಇರೋದ್ರಿಂದ ನೋಡ್ಬೋದು ನಿಮಗೆ. ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಫ್ರೆಂಡ್ಸ್ ಬನ್ನಿ, ಇನ್ನೊಂದು ಮಕ್ಷಿ ಹೆಣ್ಣು ನೋಡೋಣ. ಜರಡೆ ಮಕ್ಷಿ ಅಂತ ಹೇಳ್ತಾರೆ, ನಾವಂತೂ ನೋಡಿಲ್ಲ. ಜರಡೆ ಮಕ್ಷಿ ಅಂತ ಹೇಳ್ತಾರೆ. ತುಂಬ ಒಳ್ಳೆ ಲೈನೇಜು ಅಂತ. ಆ ಲೈನಲ್ಲೆಲ್ಲ ತುಂಬ ಒಂದು 8-9 ಅವರೆಲ್ಲ ತುಂಬ ಚೆನ್ನಾಗಿ ಆಡಿ ಇರುತ್ತೆ. ಅಕ್ಕಿ ಏನಂದರೆ ಅಕ್ಕಿಗಳು ಬಲಿಯೋವರೆಗೂ ಸ್ವಲ್ಪ ಕಾಯಬೇಕಾಗತ್ತೆ. ನಾವು 1 ವರ್ಷ ಅಂತೂ ಕಾಯಬೇಕಾಗಿ. ಈ ವರ್ಷ ಏಟು ಎತ್ಕೋತದ್ದು ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಬರೋ ವರ್ಷಕ್ಕೆ ಬಲ್ತ ಮೇಲೆ ಅಂತೂ ತುಂಬ ಒಳ್ಳೆ ಆಟ ಇರುತ್ತೆ ಅದರಲ್ಲಿ ಹೆಣ್ಣಿದು. ಗರಿಗಳು ನೋಡಿ ತುಂಬ ನೀಟಾಗಿ ತುಂಬ ಚೆನ್ನಾಗಿದೆ. ಲೈಟು ಲಾಲ್ ಕಟ್ಟಿರುತ್ತೆ. 2 ದಸ್ತ ಹೆಣ್ಣಿದು ಬ್ರೀಡಿಂಗ್ಗೆ ಅಂತ. ಬಾಲ ಕ್ವಾಲಿಟಿ ನೋಡ್ಬೋದು ನಿಮಗೆ, ತುಂಬ ಚೆನ್ನಾಗಿ ಬರುತ್ತೆ ಕಲರ್ಗಳಿದ್ರಲ್ಲಿ. ಕಣ್ಣು ನೋಡ್ಬೋದು, ಲೈಟ್ ಅನಾರಿ ಶೇಡಲ್ಲಿರುತ್ತೆ. ಬಟ್ ಚೋರಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು. ಶಾರ್ಟ್ ಬೀಕ್ ಇದೂ ಅಷ್ಟೇ, ಶಾರ್ಟ್ ಬೀಕ್ ತುಂಬ ಚೆನ್ನಾಗಿರುತ್ತೆ. ಇದೇ ಲೈನ್ದು ಬೇಕಾದ್ರೆ ಗಂಡನ್ನು ನೆಕ್ಸ್ಟ್ ಹಾಕ್ತೀನಿ. ಯಾರಿಗಾನ ಬೇಕಾದ್ರೆ ಜೊತೆನೇ ತೊಗೋಬೋದು. ಈ ಕಡೆ ಕಣ್ಣು ನೋಡೋಣ ಫ್ರೆಂಡ್ಸ್. ಯಾಕೆ ಅನಾರಿಯಲ್ಲಿದ್ದರೆ ಅಕ್ಕಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಮನೆ ಬೇಗ ಬಿಡಲ್ಲ ಅಕ್ಕಿ. ಲಾಂಗ್ ಟೈಮ್ ಗೊತ್ತು ಚಾನ್ಸಸ್ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಶೇಪ್ ನೋಡೋಣ ಫ್ರೆಂಡ್ಸ್. ಒಳ್ಳೆ ಶೇಪ್ ನೋಡಿ. ಎಂದು ಒಳ್ಳೆ HMTಲಿ ಬಂದಿರೋ ಥರ ನಿಂತ್ಕೊಳ್ಳುತ್ತೆ. ಮುಕ್ಕಾಲು ಭಾಗ HMTಲಿ ಸೇಮ್ ಇದೆ. ಶೇಪುಗಳು ತುಂಬ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಮಕ್ಷಿ ಗಂಡು ನೋಡೋಣ. ಇದು 2 ದಸ್ತ ಗಂಡಿದು. ಇದು ಈ ವರ್ಷಕ್ಕೆ ಬಿಡಬೇಕಾಗಿದ್ದು, ಸ್ವಲ್ಪ ಶಿಖರ ಕಾಡ್ದಿಂದ ಸ್ವಲ್ಪ ಬಿಡೋಕ್ಕಾಗಿಲ್ಲ. ಇದು ತುಂಬ ಒಳ್ಳೆ ಗರಿಗಳಿದೇನೋ. ಇದು ಬಿಳೆ ಮಕ್ಷಿ. ಇದು ಸೇಮ್ ಲೈನ್ಜೇನೆ, ಜರಡೆ ಮಕ್ಷಿ ಅಂತ ಹೇಳ್ತಾರೆ. ಅದೇ ಲೈನ್ಜೇನೆ ಅಕ್ಕಿ ಇದು. ಬಾಲ ಕ್ವಾಲಿಟಿ ನೋಡ್ಬೋದು, ಕಾಲುಗಳು ನೋಡ್ಬೋದು ಇದ್ರದ್ದು. ಕ್ವಾಲಿಟಿ ನೋಡೋಣ. ನನಗೆ ಇದರಲ್ಲಿ ನೋಡಿ ಅನಾರಿ ಶೇಡ್ ಕಾಣುತ್ತೆ ನಿಮಗೆ. ನನಗೆ ಗೊತ್ತಿರೋಂಗೆ ಇದೂ ಒಂದು 3ನೇದು 4ನೇ ತಲೆಮಾರು ಇರ್ಬೋದು ಇದು. ಈ ಕಡೆ ಕಣ್ಣು ನೋಡೋಣ. ಶೇಪ್ ನೋಡೋಣ ಫ್ರೆಂಡ್ಸ್. ಶಾರ್ಟ್ ಬೇಕು, ತುಂಬ ಚೆನ್ನಾಗಿದೆ. ಶೇಪ್ ನೋಡೋಣ.